ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಮಧ್ಯಾಹ್ನದ ಊಟಕ್ಕೆ ನಾನು ಅವರೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಅವರೆಕಾಯಿ, ಅರ್ಧ ಈರುಳ್ಳಿ ಮತ್ತು ಕಾಯಿ ತುರಿ, ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆನ ಹಾಕ್ತೀನಿ. ಸಾಸಿವೆ ಚಿಟಪಟ ಅಂದಮೇಲೆ ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಅವರೆಕಾಯಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತೀನಿ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಅರಿಶಿನ ಪುಡಿ ಒಂದು 1/4 ಚಮಚ ಹಾಕ್ತೀನಿ. ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ. ಈಗ ಒಂದು ಅರ್ಧ ಗ್ಲಾಸಷ್ಟು, ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಇಡ್ತೀನಿ. ಅದು ಬೇಯಬೇಕು ಅವರೆಕಾಯಿ. ನೋಡಿ ಬೆಂದಿದೆ. ಈಗ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಬೆಂದ್ಕೊಬಿಡ್ತದೆ. ಪಲ್ಯ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ಏಡಿ ತೊಗೊಬಂದಿದ್ರು, ಕ್ರ್ಯಾಬು. ಅದನ್ನು ಅವರೇ ಕ್ಲೀನ್ ಮಾಡ್ತಿದ್ದಾರೆ. ನನಗೆ ಇದು ಅಷ್ಟು ಕ್ಲೀನ್ ಮಾಡೋದು ಗೊತ್ತಾಗಲ್ಲ, ನಂಗೆ ಬರೋದಿಲ್ಲ ಇದು ಕ್ಲೀನ್ ಮಾಡಲಿಕ್ಕೆ. ಅದಕ್ಕೆ ನನ್ನ ಹಸ್ಬೆಂಡೇ ಕ್ಲೀನ್ ಮಾಡ್ತಿದ್ದಾರೆ. ಅವರು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಕೊಡ್ತಾರೆ. ನಾನು ಅದನ್ನು ಕರಿ ಮಾಡ್ತೀನಿ. ಏಡಿ ಕರಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ. ನೋಡಿ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅವರು. ಸಮುದ್ರದ ಏಡಿ ಇದು, ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ತಿನ್ನೋದಿಲ್ಲ, ಮಕ್ಕಳು ಮತ್ತು ನನ್ನ ಹಸ್ಬೆಂಡೆಲ್ಲ ತಿಂತಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು ಏಡಿ. ಒಂದು ಬಾಣಲೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿಯನ್ನು. ಒಂದು 3 ಈರುಳ್ಳಿಯನ್ನು ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಬಾಣಲೆಯಲ್ಲಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಂದು ಬಣ್ಣ ಬರಬೇಕು ಈರುಳ್ಳಿ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊತಾ ಇರಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಬೇಗ ಫ್ರೈ ಆಗ್ತದೆ ಈರುಳ್ಳಿ. ಮತ್ತು ಉಪ್ಪನ್ನು ಹಾಕೋಬೋದು. ನಾನಿಲ್ಲಿ ಉಪ್ಪು ಹಾಕಿಲ್ಲ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿದೆ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ 2 ಟೊಮೆಟೊ ಮತ್ತು ಒಂದು 4 ಹಸಿಮೆಣಸನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿದ್ದೀನಲ್ಲ, ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ನಾನು ಮೊದಲೇ ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ 1 ನಿಮಿಷ ಆಗುವಷ್ಟು ಮುಚ್ಚಿಡ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆಯಿತು. ಇವಾಗ ನಾನು ಇದಕ್ಕೆ ಮಸಾಲ ಪುಡಿಗಳು, ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲೆ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನೀಗ ಏಡಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಏಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಏಡಿಯನ್ನು ಹಾಕಿದ್ದೀನಿ. ಏಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ನೋಡಿ ಏಡಿ ಎಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊತೀನಿ. ಏಡಿ ಇದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಸ್ವಲ್ಪ ನೀರೆಲ್ಲ ಬಿಟ್ಕೋತದೆ. ಅದು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಮೀಡಿಯಮ್ ಸೈಜ್ ಇತ್ತು ಏಡಿ, ದೊಡ್ಡ ಸೈಜ್ ಬರ್ತದೆ ಅದು ಮತ್ತು ಚೆನ್ನಾಗಿರ್ತದೆ. ನೋಡಿ ಹೀಗೆ ಎಲ್ಲ ಮಸಾಲೆ ಎಲ್ಲ ಏಡಿಗಳಿಗೂ ತಾಗಬೇಕು. ನಾನಿವಾಗ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಏಡಿಯಲ್ಲೇ ನೀರು ಬಿಡೋದ್ರಿಂದ ಸ್ವಲ್ಪ ಕಡಿಮೆನೇ ನೀರು ಹಾಕೋತೀನಿ. ಆಮೇಲೆ ನೋಡಿಕೊಂಡು ನೀರು ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತೀನಿ. ಬೇಯಲಿ, ಅದು ಸಣ್ಣ ಉರಿಯಲ್ಲಿ ಅದು ಬೇಯಬೇಕು. ಬೇಗ ಬೆಂದೋಗ್ತದೆ ಏಡಿ, ಭಾಳ ಟೈಮನ್ನು ತಗೊಳ್ಳೋದಿಲ್ಲ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಬೇಕು ನಮಗೆ ಸಾರು ಯಾವ ಥರ ಬೇಕು ಅಂತ.
ಬೆಂದಿದೆ ಏಡಿ, ಬೇಗ ಬೆಂದೋಗ್ತದದು. ನೋಡಿ ಕ್ರ್ಯಾಬ್ ಕರಿ ರೆಡಿ ಆಯಿತು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಚೆನ್ನಾಗಾಗ್ತದೆ ಇದು ಕರಿ. ನನ್ನ ಹಸ್ಬೆಂಡಿಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟ ಮಾಡ್ತಾರೆ, ಇಷ್ಟಪಟ್ಕೊಂಡು ತಿಂತಾರೆ. ಮಕ್ಕಳಿಗೂ ಚೆನ್ನಾಗಿ ಇಷ್ಟ ಮಾಡ್ತಾರೆ. ಸೂಪರಾಗಿದೆ. ಆದರೆ ನಂಗೆ ತಿನ್ಲಿಕ್ಕೆ ಸಿಗಲಿಲ್ಲ, ಶುಕ್ರವಾರ ಆಗಿರೋದ್ರಿಂದ ನಾನು ತಿನ್ನಲಿಲ್ಲ. ಇವಾಗ ನನ್ನ ಹಸ್ಬೆಂಡಿಗೆ ನಾನು ಊಟ ಬಡಿಸ್ತಾ ಇದ್ದೀನಿ. ಅನ್ನ ಮತ್ತು ಕ್ರ್ಯಾಬ್ ಕರಿಯನ್ನು ಬಡಿಸಿದ್ದೀನಿ. ಮತ್ತು ಪಲ್ಯ ಮಾಡಿದ್ದೆ ಅಲ್ಲ, ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ಅವರೆಕಾಯಿ ಪಲ್ಯ. ಇದು ಸಂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಗೋಮೂತ್ರ ಎಲ್ಲ ಹಾಕಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀನಿ. ಹೊರಗಡೆ ಕಮಲದ ಹೂವಿನ ಚಿತ್ರವನ್ನು ಬಿಡಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.